ಹೊಳೆನರಸೀಪುರ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಥವು ವಿಶ್ವಾವಸು ನಾಮ ಸಂವತ್ಸರ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಪೂರ್ಣಿಮೆ ದಿನವಾದ ಮಂಗಳವಾರ ಪುಬ್ಬ ನಕ್ಷತ್ರದಲ್ಲಿ ತಾಲೂಕು ಆಡಳಿತದಿಂದ ಶ್ರೀ ಸ್ವಾಮಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ಅಂಗವಾಗಿ ಬೆಳಗಿನ ಜಾವ 3 ಗಂಟೆಗೆ ಶ್ರೀ ಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತಾಭಿಷೇಕ, ಅರ್ಚನೆ, ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಶ್ರೀ ಉತ್ತರಾದಿಮಠ ಸಮರ್ಪಿಸಿರುವ ವಜ್ರಾಭರಣಗಳಿಂದ ಅಲಂಕರಿಸಿ ಪೂಜಿಸಲಾಯಿತು. ಸೂರ್ಯಮಂಡಲೋತ್ಸವ, ನಿತ್ಯಾರಾಧನೆ, ಬಲಿಪ್ರದಾನ, ಕೃಷ್ಣಗಂಧೋತ್ಸವ ನಡೆಸಲಾಯಿತು. ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿದ್ದ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ರಥಬೀದಿಯಲ್ಲಿ ಉತ್ಸವ ನಡೆಸಲಾಯಿತು. ರಥ ಸಂಪ್ರೋಕ್ಷಣೆ ಹಾಗೂ ದಿಗ್ಬಲಿಯ ಬಳಿಕ ಆಗಮಿಕರು, ಅರ್ಚಕರು ಮತ್ತು ವೈದಿಕರ ವೇದಘೋಷಗಳೊಂದಿಗೆ ಶುಭ ಲಗ್ನದಲ್ಲಿ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಯನ್ನು ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನ ಪೂಜಾ ಕೈಂಕರ್ಯ ಪೂರೈಸಿದ ನಂತರ ಮಹಾಮಂಗಳಾರತಿ ನಡೆಸಲಾಯಿತು. ಸಂತಾನ ಭಾಗ್ಯಕ್ಕಾಗಿ ಸುಮಂಗಲಿಯರಿಗೆ ರಥಪಿಂಡ ಪ್ರಸಾದ ನೀಡಲಾಯಿತು. ಸಾವಿರಾರು ಭಕ್ತರ ಗೋವಿಂದ ನಾಮಸ್ಮರಣೆಯೊಂದಿಗೆ 9:30ಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಡಿಎಸ್ಪಿ ಶ್ರೀನಿಧಿ, ತಹಶೀಲ್ದಾರ್ ವೈಎಂ ರೇಣುಕುಮಾರ್, ಡಿವೈಎಸ್ಪಿ ಮಹಮ್ಮದ್ ಅಸ್ಮತ್ ಖಾನ್, ವೃತ್ತ ನಿರೀಕ್ಷಕ ಸಂತೋಷ್ ಎಸ್, ಇಒ ಮುನಿರಾಜು, ಸಬ್ ಇನ್ಸ್ಪೆಕ್ಟರ್ಗಳಾದ ಅಭಿಜಿತ್, ರಮೇಶ್ ಕುಮಾರ್ ಪೆಡ್ಡಣ್ಣನವರ್ ಹಾಗೂ ನವ್ಯ ಎನ್, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್, ಉಪ ತಹಶೀಲ್ದಾರ್ ವೆಂಕಟೇಶ್, ಶಿರಸ್ತೇದಾರ್ ಲೋಕೇಶ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪೃಥ್ವಿರಾಜ್, ಆರ್ಐ ಅವಿನಾಶ್, ಲೆಕ್ಕಾಧಿಕಾರಿಗಳಾದ ಹರೀಶ್ ಬಣಕರ್, ಚಂದ್ರಶೇಖರ್, ವಿಶ್ವಪ್ರಸಾದ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಇತರರು ತೋರಿದ ಕಾರ್ಯದಕ್ಷತೆ ಜೊತೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರೇಂಜರ್ಸ್ ಆ್ಯಂಡ್ ರೋವರ್ಸ್ ವಿದ್ಯಾರ್ಥಿಗಳ ಸೇವೆ ಮತ್ತು ಮುಂಜಾಗ್ರತೆ ಕ್ರಮವಾಗಿ ಸಿಸಿ ಕ್ಯಾಮೆರಾ ಹಾಗೂ ಡ್ರೋನ್ ವ್ಯವಸ್ಥೆಯಿಂದಾಗಿ ಜಾತ್ರಾ ಮಹೋತ್ಸವ ನಿರ್ವಿಘ್ನವಾಗಿ ನಡೆಯಿತು. ಹಿರಿಯ ಅರ್ಚಕರಾದ ರಾಮಸ್ವಾಮಿ ಭಟ್ಟರ ಮಾರ್ಗದರ್ಶನದಲ್ಲಿ ಆಗಮಿಕ ಶ್ರೀಧರ್ ಭಟ್ಟರು, ವೆಂಕಟ ನರಸಿಂಹ, ನಾರಾಯಣ್ ಭಟ್ರು, ರಾಮ್ ಪ್ರಸಾದ್, ಕಿಕ್ಕೇರಿ ಶ್ರೀನಿಧಿ, ಆನೆಕಣ್ಣಂಬಡಿ ರವಿ, ಶ್ರೀನಿಧಿ ನರಸಿಂಹನ್, ಮಾವಿನಕೆರೆ ಜನಾರ್ದನ್ ಭಟ್ರು, ವಲ್ಲಭ, ಸಿಂಹಾದ್ರಿ, ಕಲ್ಯಾಣ್ ಇತರರು ಪೂಜಾ ಕೈಂಕರ್ಯ ನೆರವೇರಿಸಿದರು. ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಯುಕ್ತ ಮಧ್ಯಾಹ್ನ 1:15ಕ್ಕೆ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಯಿತು. ಗ್ರಹಣಾಂತ್ಯದ ಬಳಿಕ ಸಂಜೆ ಶುದ್ಧಿ ಪುಣ್ಯಾಹ, ಆಲಯ ಅಂತರಂಗ ಅಭಿಷೇಕ ಹಾಗೂ ಸಂಪ್ರೋಕ್ಷಣೆ ವಿಧಿಗಳು ನೆರವೇರಿಸಲ್ಪಟ್ಟು ಮಹಾನೈವೇದ್ಯ ಸಮರ್ಪಿಸಿ ಭಕ್ತರಿಗೆ ಶ್ರೀಸ್ವಾಮಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಹೂವಿನ ಅಲಂಕಾರದಲ್ಲಿ ನಡೆದ ರಥೋತ್ಸವ. ರಥಕ್ಕೆ ಬಟ್ಟೆ ತೊಡಿಸುವ ವಿಚಾರದಲ್ಲಿ ಎರಡೂ ರಾಜಕೀಯ ಪಕ್ಷಗಳ ನಡುವೆ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಡೆದ ಬೆಳವಣಿಗೆಗಳ ಭಕ್ತರಲ್ಲಿ ಆತಂಕ ಸೃಷ್ಟಿಸಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಜವಾಬ್ದಾರಿಯ ವರ್ತನೆಯಿಂದಾಗಿ ರಥಕ್ಕೆ ಹಿಂದಿನ ವರ್ಷದ ಬಟ್ಟೆ ಹಾಗೂ ಹೊಸ ಬಟ್ಟೆ ತೊಡಿಸದೆ ಹೂವಿನ ಅಲಂಕಾರದಲ್ಲಿ ರಥೋತ್ಸವ ನಡೆಸಲು ತೀರ್ಮಾನಿಸಿ ರಥೋತ್ಸವ ಹೂವಿನ ಅಲಂಕಾರದಲ್ಲಿ ನಡೆಯಿತು. ಆದರೆ ರಥಕ್ಕೆ ಮಾಡಿದ ಹೂವಿನ ಅಲಂಕಾರ ಬಿಸಿಲಿನ ಶಾಖಕ್ಕೆ ಒಂದೇ ದಿನದಲ್ಲಿ ಒಣಗಿ ಹೋಗುತ್ತದೆ. ನಂತರ ರಥವು ತನ್ನ ವೈಭವ ಕಳೆದುಕೊಂಡು ಒಂದೇ ದಿನದಲ್ಲಿ ಅಸ್ಥಿಪಂಜರದಂತೆ ಕಾಣುತ್ತದೆ ಎಂಬುದನ್ನು ಸ್ವಪ್ರತಿಷ್ಠೆಗಾಗಿ ಈ ಪರಿಸ್ಥಿತಿ ನಿರ್ಮಿಸಿದ ರಾಜಕಾರಣಿಗಳು ಅರ್ಥೈಸಿಕೊಳ್ಳಬೇಕಿದೆ ಎಂದು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಥೋತ್ಸವದಲ್ಲಿ ಶಾಸಕ ಎಚ್ ಡಿ ರೇವಣ್ಣ, ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ, ಸಂಸದ ಶ್ರೇಯಸ್ ಎಂ ಪಟೇಲ್ ಇತರರು